ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಂದ ಬೆನ್ನಲ್ಲೇ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ನಿಲ್ಲಿಸಬೇಕು ಅನ್ನುವಂತಹ ಚರ್ಚೆ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರುವಂತದ್ದು. ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತಹ ಎಚ್.ಎಂ. ರೇವಣ್ಣ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಫಲಿತಾಂಶ ಬಂದ ಬೆನ್ನಲ್ಲೇ ನಿಮ್ಮದೇ ಪಕ್ಷದ ನಾಯಕರು ಗ್ಯಾರಂಟಿಗಳನ್ನ ನಿಲ್ಲಿಸುವುದು, ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವಂತ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ ಏನ್ ಹೇಳಕ್ ಬಯಸ್ತೀರಾ ಸರ್? ನಾನು ಸ್ವಲ್ಪ ಮೂಲಭೂತವಾಗಿ ಈ ರೀತಿಯ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷದ ಏನು ನಾವು ಹಿಂದಿನಿಂದಲೂ ಕೂಡ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಜನತೆಗೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಮಾತ್ರ. ಬರೀ ಇವರು ಬೇಟಿ ಬಡಾವೋ ಬೇಟಿ ಬಚಾವೋ ಅಂತಾರೆ, ಆದರೆ ಮಹಿಳೆಯರ ಸಬಲೀಕರಣಕ್ಕೆ ಏನು ಕೆಲಸ ಮಾಡಿದ್ದಾರೆ ಬಿ ಜೆ ಪಿಯವರು. ನಾವು ಆದ್ರೂ ಎಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ದೀವಿ. ಅದರಲ್ಲೂ ಮಹಿಳೆಯರ ಸಬಲೀಕರಣಕ್ಕೋಗೇ ಮೀಸಲಾತಿ ಅಂತಂದು ಇವತ್ತು ಎಲ್ಲ ರಂಗದಲ್ಲೂ ಮಹಿಳೆಯರು ಬರೋಂಗೆ ಮಾಡಿದ್ದೇವೆ. ಒಂದು ಕಾಲದಲ್ಲಿ ಮಹಿಳೆಯರಿಗೆ ಆದ್ಯತೆಯೇ ಇರಲಿಲ್ಲ, ವೋಟಿಂಗೇ ಇಲ್ದಿದ್ದಂಥ ಪರಿಸ್ಥಿತಿಗಳಿತ್ತು. ಇವೆಲ್ಲ ಕಾಂಗ್ರೆಸ್ ರಿಫಾರ್ಮ್ಸು. ಇದಲ್ಲದೆ ಈ ಕೊಡುಗೆಗಳ ಬಗ್ಗೆ ಮಾತನಾಡಬೇಕು ಅಂದರೆ, ಒಂದು ಕಡೆ ಕೇಂದ್ರದ ಪಾಲು ಇದೆ, ಇನ್ನೊಂದು ಕಡೆ ರಾಜ್ಯದ ಪಾಲು ಇದೆ. ಆ ದೃಷ್ಟಿಯಲ್ಲಿ ಕರ್ನಾಟಕದಲ್ಲಿ ನಾವು ಕಂಡಿರ್ತಕ್ಕಂಥದ್ದು ಚುನಾವಣೆಗೆ ಪೂರ್ವ, ಚುನಾವಣೆಯ ನಂತರದ ದಿನಗಳಲ್ಲಿ ದೇವರಾಜ್ ಅರಸರು ಈ ರಾಜ್ಯದ ಚುಕ್ಕಾಣಿ ಹಿಡಿದಂಥ ಈಚೆಗೆ ಈ ರಾಜ್ಯದಲ್ಲಿ ಪರಿವರ್ತನಾ ಯುಗ ಪ್ರಾರಂಭ ಆಯಿತು. ಅವ್ರ ಕಾಲದಲ್ಲಿ ಇಡೀ ಭಾರತದಲ್ಲಿ ಉಳುವವನಿಗೆ ಭೂಮಿ, ರಕ್ತ ಕ್ರಾಂತಿ ಇಲ್ಲದೇ ಉಳುವವನಿಗೆ ಭೂಮಿ ಕೊಟ್ಟಂಥ ಕೀರ್ತಿ ಕಾಂಗ್ರೆಸ್ ಪಕ್ಷದ್ದು. ಇಂದಿರಾ ಗಾಂಧಿಯವರ ಒಂದು ತೀರ್ಮಾನ, ದೇವರಾಜ ಅರಸರು ಮತ್ತು ಆ ಟೀಮು, ಅವತ್ತು ಬಸವಲಿಂಗಪ್ಪ, ಉಚ್ಚಮಾಸ್ತಿಗೌಡರು, ಎಲ್ಲ ಒಳ್ಳೊಳ್ಳೆ ಸಚಿವರಿದ್ದಂಥವ್ರು ಅದನ್ನು ನಡೆಸ್ಕೊಂಡ್ಬಂದರು. ಅದೇ ರೀತಿ ಬಂದಂಥ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಈ ರಾಜ್ಯದಲ್ಲಿ ಕೊಡುಗೆ ಕೊಟ್ಟಿದ್ದಾರೆ. ಇಂಥ ಮುಖ್ಯಮಂತ್ರಿ ಕಾಲದಲ್ಲಿ ಇಂಥದ್ದು ಆಗಿಲ್ಲ ಅಂತಂಗಿಲ್ಲ. ಜನಪರ ಕಾರ್ಯಕ್ರಮಗಳೇ ಆಗಿರ್ತಕ್ಕಂಥದ್ದು. ಒಂದು 3-4 ಹೇಳ್ತೀನಿ. ಉದಾಹರಣೆಗೆ, ಇವತ್ತು ಬಂಗಾರಪ್ಪನವರು 10 HP ಕರೆಂಟನ್ನು ಫ್ರೀಯಾಗಿ ರೈತರಿಗೆ ಕೊಟ್ಟರು, ವಾಪಸ್ ತೊಗೊಂಡಿದ್ದೀವ. ಉಳೋನಿಗೆ ಭೂಮಿ ಕೊಟ್ಟಿದ್ದೀವಿ, ವಾಪಸ್ ತೊಗೊಂಡಿದ್ದೀವ. ತಲೆ ಮೇಲೆ ಮೊಲ ಅವರ ಪದ್ಧತಿ ತಪ್ಪಿಸಿದ್ವಿ, ತಿರುಗಿ ಒರೆಸ್ತಾ ಇದ್ದೀವ. ಈ ಥರದವೆಲ್ಲ ಅಲ್ಲಿ ನಡ್ಕೊಂಡು ಬಂದಿದೆ. ಅದೇ ರೀತಿ ನಾವು ನಮ್ಮ S.M. ಕೃಷ್ಣ ಅವ್ರ ಕಾಲದಲ್ಲಿ ಇವತ್ತು ITBT ಇಡೀ ಭಾರತಕ್ಕೆ ಅತಿ ಹೆಚ್ಚು ಟ್ಯಾಕ್ಸ್ ಕೊಡುವಂಥ ರಾಜ್ಯ ಅಂದರೆ ಒಂದು ಮಹಾರಾಷ್ಟ್ರ, ಎರಡನೇದೇ ನಮ್ಮದು ಆರ್ಥಿಕತೆಯಲ್ಲಿ. ಅದ್ರ ಜೊತೆಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು, ಹೌಸಿಂಗ್ ಸ್ಕೀಮ್ ಇರ್ಬೋದು, ಬಡವರಿಗೆ ಮನೆ ಕೊಡೋದಿರ್ಬೋದು, ಭಾಗ್ಯ ಜ್ಯೋತಿ ಇರ್ಬೋದು, ಇವೆಲ್ಲ ಕಾರ್ಯಕ್ರಮ ಮಾಡ್ಕೊಂಡ್ಬಂದಿದ್ದೇವೆ. ವಿದ್ಯಾ ಇದರಲ್ಲಿ ಲೆಕ್ಕ ಹಾಕಿದ್ರೆ ಮಾನ್ಯ ವೀರಪ್ಪ ಮೊಯ್ಲಿಯವರು ಏನು ಟೀಚರ್ಸ್ ಸೆಲೆಕ್ಷನ್ 50% ಮಹಿಳೆಯರಿಗೆ ಮೀಸಲಾತಿ ಕೊಟ್ಟರು ನಾವು. ಜೊತೆಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, ಯಾರ ಮಧ್ಯವರ್ತಿ ಇಲ್ಲದೇ ಟೀಚರ್ ಆಯ್ಕೆ ಆಗೋವಂಥ ಪ್ರಕ್ರಿಯೆ ಮಾಡಿರೋರು ನಾವು. ಇವೆಲ್ಲ ರಿಫಾರ್ಮ್ಸ್ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಮಾಡಿದ್ದೇವೆ. ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ 165 ಭರವಸೆಗಳು, ಚುನಾವಣೆಗೆ ಮೊದಲು ನಾವೇನು ಮ್ಯಾನಿಫೆಸ್ಟೋಗೆ ಎಷ್ಟು ಒತ್ತು ಕೊಡ್ತೇವೆ ಅಂದರೆ, ನಾವು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿದ್ದೇವೆ. ಅದೇ BJP 600 ಭರವಸೆಗಳನ್ನ ಕೊಟ್ಟು ಮ್ಯಾನಿಫೆಸ್ಟೋನೇ ಲೆಕ್ಕ ಇಲ್ಲ ಅವ್ರಿಗೆ. ಆ ಮ್ಯಾನಿಫೆಸ್ಟೋಲ್ಲಿ 600ರಲ್ಲಿ 60 ಮಾಡಲಿಲ್ಲ. ಇಂಥದ್ದು ಅವರು ಬರೀ ಮಾತಾಡ್ತಾರೆ. ನಾವು ಬದುಕಿನ ಬಗ್ಗೆ ಚಿಂತನೆ, ಅವರು ಭಾವನಾತ್ಮಕ ವಿಷಯಗಳು, ಇದು ಜನತೆಗೆ ಗೊತ್ತಿದೆ. ಆದರೆ ಈ ರಾಷ್ಟ್ರ ಎಷ್ಟು ಮಟ್ಟಕ್ಕೆ ಆಗುತ್ತೆ ಅಂದರೆ, ಒಂದೊಂದು ಚುನಾವಣೆ ಸಮಯದಲ್ಲಿ ಆದಂಥ ಘಟನೆಗಳು, ಯಾವುದ್ಯಾವುದೋ ಕಾರಣಕ್ಕೆ ರಾಜ್ಯದಲ್ಲಿ ಚುನಾವಣೆ ಬದಲಾಗಿರೋದನ್ನು ನೋಡಿದ್ದೀವಿ. ಈರುಳ್ಳಿಗೋಸ್ಕರ ರಾಜ್ಯದಲ್ಲಿ ಚುನಾವಣೆ ಇದನ್ನು ಸೋಲಿಸಿರುವಂಥದ್ದು ನೋಡಿದ್ದೇವೆ. ಮತ್ತು ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ, ಮತ್ತು ಭ್ರಷ್ಟಾಚಾರಗಳ ವಿಷಯ ಬಂದಂಥ ಸಂದರ್ಭದಲ್ಲಿ ಇವೆಲ್ಲ ಬದಲಾವಣೆ ಆಗ್ತವೆ. ಆದರೆ ನಾವು ಚುನಾವಣೆಗೋಸ್ಕರ ಕಾರ್ಯಕ್ರಮಗಳು ಕೊಡುವಂಥ ಪಾರ್ಟಿ ನಮ್ಮದಲ್ಲ. ಅದೇನಿದ್ರು BJP ಅವರಿಗೆ ಮತ್ತು ಬೇರೆ ಪಕ್ಷದವ್ರಿಗೆ ಅದು ಅದರಲ್ಲೂ ಮೂಲಭೂತವಾಗಿ ಮೇಯ್ನಾಗಿ BJP ಅವರು ಬರೀ ಉಲಾಮ, ಬರೀ ಹಿಂದೂ ಮುಸ್ಲಿಂ, ಬರೀ ದೇವಸ್ಥಾನ ಕಟ್ಟಿದ್ವಿ, ರಾಮ, ಇದರಲ್ಲೇ ಜೀವ ಮಾಡಿದ್ದಾರೆ. ಬದುಕಿಗೆ ಏನೂ ಅವರಿಂದ ಇಲ್ಲ. ಇಂಥದ್ರಲ್ಲಿ ನಾವು ಇವತ್ತು ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನೇತೃತ್ವದಲ್ಲಿ ನಾವು ಈ ಪಂಚ ಗ್ಯಾರಂಟಿಗಳನ್ನು ಮಾಡಿ ಅದ್ರ ಬಗ್ಗೆ ಮನೆಗೆ ತಲುಪಿಸಿ ಅವರಿಂದ ಗ್ಯಾರಂಟಿ ಸೈನ್ ಮಾಡಿ ಚೆಕ್ ರೀತಿ ಕೊಟ್ಟಿದ್ದರಿಂದ 136 ಸೀಟ್ ಗೆದ್ದಿದ್ದೇವೆ.
ಅದ್ರದ್ದು ಫಲ ಸಿಕ್ಕಿದೆ. ಅದಾದ ಮೇಲೆ ಅದನ್ನು ಜನತೆಗೆ ತಲುಪಿಸುವಂಥ ಕೆಲಸದಲ್ಲೂ 98% ಇವತ್ತು ಜನತೆಗೆ ಅದು ಬಸ್ 200 ಕೋಟಿ ಜನ ಇವತ್ತು ಶಕ್ತಿ ಯೋಜನೆಯಲ್ಲಿ ಓಡಾಡಿರುವ ಹೆಣ್ಣುಮಕ್ಕಳು. ಅದ್ರ ಜೊತೆಗೆ ಗೃಹ ಜ್ಯೋತಿ ಹೈಯೆಸ್ಟ್ 200 ಯೂನಿಟ್ ತಗೊಳ್ಳದೇ ಇರೋರೇ ಇಲ್ಲ. ಮಧ್ಯಮ ವರ್ಗ ಮತ್ತು ಬಡವರ್ಗ. ನಮ್ಮ ಆಶಯ ಬಡವರ್ಗದ ಜನರನ್ನು ಬಡತನ ರೇಖೆಗಿಂತ ಮೇಲ್ ತರಬೇಕು ಅನ್ನೋದು ಆ ದೃಷ್ಟಿಯಲ್ಲಿ ಅದು ಆಗಿದೆ. ಇನ್ನು ಗೃಹ ಲಕ್ಷ್ಮಿ ಅದು ಕೂಡ 2,000 ರೂಪಾಯಿ ಮನೆಗೆ ತಲುಪಿರ್ತಕ್ಕಂಥ 98% ಆಗಿದೆ. ಇದ್ರ ಜೊತೆಗೆ ಕೊನೆಯದಾಗಿ ನಮ್ಮ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು ಮಹಾನುಭಾವ ವಿಶ್ವಮಾನವ. ಇವತ್ತು ಈ 20 ಲಕ್ಷನೂ ಅಪಾಯಿಂಟ್ಮೆಂಟ್ ಕೊಟ್ಟಿರಲಿಲ್ಲ. ಅದಕ್ಕಾಗಿ ಭತ್ಯೆ ನಾವು ಗ್ರ್ಯಾಜುಯೇಟ್ಸ್ಗೆ 3,000, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ಅಂತ ಹೇಳಿ ಅದು ಕೂಡ ಇವತ್ತು ಚಾಲನೆ ಆಗಿದೆ. ಇವೆಲ್ಲರ ಅಡಿಯಲ್ಲಿ ನಾವು ಅಂದಾಜು ಮಾಡಿದ್ದು ಈ ವರ್ಷದ ಮೊದಲ 9 ತಿಂಗಳಲ್ಲಿ 36,000 ಕೋಟಿ ಆಗುತ್ತೆ ಅಂತ. ನಮ್ಮ ಅಂಕಿಅಂಶದ ಪ್ರಕಾರ ಇವತ್ತಿಗೆ 46,000 ಕೋಟಿ ಆಗಿದೆ. ಅಷ್ಟು ಐದನ್ನೂ ಜನತೆಗೆ ಕೊಟ್ಟಿರ್ತಕ್ಕಂಥ ಕೀರ್ತಿ ನಮಗೆ ಸಿದ್ದರಾಮಯ್ಯನವ್ರಿಗೆ ಮತ್ತು ಡಿ.ಕೆ. ಶಿವಕುಮಾರ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗುತ್ತೆ. ಇದ್ರ ಜೊತೆಯಲ್ಲಿ ಕೇಂದ್ರದ್ದು ನಾವು ಲೆಕ್ಕ ಹಾಕೋದೇ ಆದರೆ ಈ ಹಿಂದೆ ನಾವು ಸ್ವತಂತ್ರಕ್ಕೆ ಹೋರಾಡಿದವರು ನಾವೇ ಕಾಂಗ್ರೆಸ್ನವರು. ಇವರು ಇಲ್ಲ ಬುಡಕೆ ಜನ ಇವರು. ಅದಾದಮೇಲೆ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಬುನಾದಿ ಆಗ್ತವರು ಮಾನ್ಯ ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ. ಜವಾಹರ್ಲಾಲ್ ನೆಹರು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಅನೇಕ ಅಭಿವೃದ್ಧಿ ಕೆಲಸಗಳಾಯಿತು. ಇವತ್ತೇನಾದರೂ ಉದ್ಯೋಗ ಸೃಷ್ಟಿನಲ್ಲಿ ಫ್ಯಾಕ್ಟ್ರಿಗಳು ತೆಗೆದ್ರಲ್ಲ, ದೇಗುಲಗಳನ್ನು ಓಪನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಮಾನ್ಯ ಜವಾಹರ್ಲಾಲ್ ನೆಹರು ಅವರು. ಅಲ್ಲಿಂದ ಬಂದಂಥ ಎಲ್ಲ ಪ್ರಧಾನಮಂತ್ರಿಗಳು ಕೂಡ ರಾಷ್ಟ್ರ ಕೊಡುಗೆ ಕೊಟ್ಟಿದ್ದಾರೆ. ಅದನ್ನು ನರಸಿಂಹರಾಯರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮಗೆ ಬುನಾದಿಯಾಗಿ ಕೊಟ್ಟರು ಆರ್ಥಿಕತೆಗೆ. ಅದರ ಮುಂದುವರೆದ ಭಾಗ ಅವತ್ತಿನ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂಥ ಮನಮೋಹನ್ ಸಿಂಗ್ರವರು ಇವತ್ತು ಪ್ರಧಾನಿ ಆದಮೇಲೆ ಅನೇಕ ಏನು ಪ್ರಪಂಚದ ದೊಡ್ಡಣ್ಣ ಆರ್ಥಿಕವಾಗಿ ಎಲ್ಲ ವಿಷಯದಲ್ಲೂ ಅಮೇರಿಕಾದಲ್ಲಿ ಆರ್ಥಿಕ ದುಸ್ಥಿತಿಯನ್ನು ಹೊಂದಂಥ ಸಂದರ್ಭದಲ್ಲಿ ಭಾರತ ದೃಢವಾಗಿ ನಿಲ್ಲೋದಕ್ಕೆ ಕಾರಣ ನಮ್ಮ ಆರ್ಥಿಕ ಸ್ಥಿತಿಯನ್ನು ಮ್ಯಾನೇಜ್ ಮಾಡಿದಂಥ ಮನಮೋಹನ್ ಸಿಂಗ್ ಅವರು. ಇಡೀ ಪ್ರಪಂಚದ ಅನೇಕ ರಾಜ್ಯಗಳು ಅವ್ರನ್ನ ಕರ್ಕೊಂಡೋಗಿ ನಾವು ಹೆಂಗೆ ಮಾಡಬೇಕು ಅಂತ ಕೇಳಿದ್ದಾರೆ. ಅಂಥದ್ದೇನೋ ಒಂದಿದೆಯಾ? ಬೆಂಕಿ ಹಚ್ಚೋದು, ಜನಗಳ ಮಧ್ಯೆ ಜಾತಿ ಮಧ್ಯೆ ಕಲಹ ಮಾಡೋದು ಬಿಟ್ಟರೆ BJP ಅವ್ರಿಗೆ ಏನಿದೆ ಅವ್ರದ್ದು ಕಾರ್ಯಕ್ರಮ? ಈ ಸಾರಿ ಅಂತೂ ನೋಡ್ಬಿಟ್ವಲ್ಲ, ಇಂಥ ಸುಳ್ಳು ಹೇಳದಂಥ ಪ್ರಧಾನಮಂತ್ರಿ ನಾವು ನೋಡೇ ಇರಲಿಲ್ಲ. ಇದನ್ನೆಲ್ಲ ನೋಡ್ಕೊಂಡ್ಬಂದಿದ್ದೀವಿ. ಆದರೆ ನಾವು ಹೇಳೋದು ನಮ್ಮ ಕಾರ್ಯಕ್ರಮಗಳು ನಾವು ಜನತೆಗೆ ಬದುಕಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಕೊಡ್ತೇವೆ. ಅವರು ಬರೀ ಬೂಟಾಟಿಕೆ ಮಾತಾಡ್ಕೊಂಡು ಕಾಲ ಕಳೆದಿದ್ದಾರೆ. ಆದರೆ ಇಲ್ಲಿವರೆಗೂ ಕೊಟ್ಟಂಥ ಯಾವುದೇ ಕಾರ್ಯಕ್ರಮಗಳನ್ನು ವಾಪಸ್ ಪಡೆದಿರೋರಲ್ಲ, ನಿಲ್ಲಿಸಿರೋರು ನಾವಲ್ಲ. ಅದೇ ಇಂದಿರಾ ಕ್ಯಾಂಟೀನ್ ನಿಲ್ಲಿಸಿದ್ರು, ಮಕ್ಕಳ ವಿದ್ಯಾಭ್ಯಾಸದ ಇದನ್ನು ನಿಲ್ಲಿಸಿದ್ರು, ಸ್ಕಾಲರ್ಶಿಪ್ ನಿಲ್ಲಿಸಿದ್ರು, ಅನೇಕ ತೊಂದರೆಗಳು ಮಾಡಿದರು. ಆದರೂ ನಾವು ಎಲ್ಲರನ್ನೊಳಗೊಂಡಂತೆ ಎಲ್ಲರಿಗಾಗಿ ಕಾರ್ಯಕ್ರಮ ಕೊಡೋದೇ ನಮ್ಮ ಧ್ಯೇಯ. ಇವತ್ತಿಗೂ ನಾನು ಹೇಳ್ತೇನೆ, ಈ ಗ್ಯಾರಂಟಿಗಳ ಪಂಚ ಗ್ಯಾರಂಟಿಗಳನ್ನು ನಾವು ನಿಲ್ಲಿಸೋಕೆ ಹೋಗಲ್ಲ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಸೋತಂಥವರು ಮತ್ತು ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವು ನ್ಯೂನತೆಗಳು ಇಲ್ಲ ಅಂತ ನಾನು ಹೇಳಲ್ಲ. ನಿಲ್ಲಿಸೋದಕ್ಕೂ ಸರಿ ಮಾಡೋದಕ್ಕೂ ಸರಿಪಡಿಸಿ ಅದನ್ನು ಇಶ್ಯೂ ಮಾಡೋದಕ್ಕೂ ವ್ಯತ್ಯಾಸ ಇದೆ, ಅರ್ಥ. ಅದರಿಂದ ಹೇಳಿರ್ತಕ್ಕಂಥ ಎಷ್ಟೇ ದೊಡ್ಡ ನಾಯಕರಾದ್ರೂ ನಮ್ಮಲ್ಲಿ ಯಾರು ಮಂತ್ರಿಗಳು ಯಾರು ಹೇಳಿಲ್ಲ. ಸೋತಿರೋವಂಥ ಲಕ್ಷ್ಮಣ್ಣು, ನಮ್ಮ ಬಾಲಕೃಷ್ಣ, ಚಲುವರಾಯಸ್ವಾಮಿ ಅಂತವ್ರು 4-5 ಜನ ಮಾತಾಡಿದ್ದಾರೆ. ಒಳಗಡೆ ಇನ್ನೊಂದಷ್ಟು ಜನ ಇರ್ಬೋದು. ಆದರೂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮೊನ್ನೆಲ್ಲ, ನಾವು ಯಾವುದು ನಿಲ್ಲಿಸಲ್ಲ ಅಂತ. ಇಂಥ ಸಣ್ಣ ಪುಟ್ಟ ನ್ಯೂನತೆಗಳೇನಿದೆ, ಡಬಲ್ ಎಂಟ್ರಿ, ಒಂದೇ ಮನೆಯಲ್ಲಿ ಇಬ್ಬರು ತಗೊಳ್ಳುವಂಥವು ಏನಾರ ಇದ್ದರೆ ಅವನ್ನೆಲ್ಲ ಸರಿಪಡಿಸುವಂಥದ್ದು ಇನ್ನೂ ಚರ್ಚೆ ಮಾಡ್ತೇವೆ. ಬಾಲಿಶವಾಗಿದೆ. ಸೋತಾದ್ಮೇಲೆ ಆತ್ಮಾವಲೋಕನ ಮತ್ತು ಏನಕ್ಕೆ ಸೋತಿದ್ದೇವೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆದರೂ ಕೂಡ ಅದೇ ಬೇರೆ ಇದೇ ಬೇರೆ, ಇದನ್ನು ಅದಕ್ಕೆ ಲಿಂಕಪ್ ಮಾಡೋಕ್ಕೆ ಹೋಗಲ್ಲ. ನಾವು ಯಾವತ್ತೂ ಕಾರ್ಯಕ್ರಮ ಕೊಟ್ಟಿದ್ದನ್ನು ವಾಪಸ್ ತಗೊಂಡಿಲ್ಲ, ಮಾಡ್ತೇವೆ. ಸರ್, ಈಗಾಗಲೇ ನೀವು ಹೇಳಿದ್ರಿ ಈ ರೀತಿಯ ಹೇಳಿಕೆಗಳನ್ನು ಕೊಡುವಂತ, ಇನ್ನು ಮುಂದೆ ಕೊಡುವಂಥವ್ರಿಗಾಗಲಿ ಅಥವಾ ಈ ಕೊಟ್ಟವಂಥವ್ರಿಗೆ ಈ ನಿಲ್ಲಿಸಬೇಕು, ಪುನರ್ ಪರಿಶೀಲನೆ ಮಾಡಬೇಕು ಅನ್ನೋಂಥವ್ರಿಗೆ ತಮ್ಮ ಸಂದೇಶ ಏನು ಸರ್?
ಇದ್ರ ಬಗ್ಗೆ ದಯವಿಟ್ಟು ಪಕ್ಷದ ಯಾವುದೇ ಮುಖಂಡರು ಮಾತನಾಡಬೇಡಿ. ಇದನ್ನು ನಾವು ಕಾಂಗ್ರೆಸ್ ಸಭೆ ಕರಿತೀವಿ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ಥಿಂಕ್ ಟ್ಯಾಂಕ್ ಸೀನಿಯರ್ ಮುಖಂಡರುಗಳು ಕುಳಿತು ಮಾತನಾಡಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡ್ತೇವೆ. ಬಟ್ ಜನಕ್ಕೆ ಗೊಂದಲ ಉಂಟು ಮಾಡೋದು ಬೇಡ. ಇದನ್ನು ಮೊದಲೇ ಹೇಳ್ತಾ ಇದ್ರು BJP ಅವರು, ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ, ನಾವು ಬಂದರೂ ನಿಲ್ಲಿಸ್ತೀವಿ ಅಂತ ಹೇಳಿದರು. ಅಂಥವ್ರವರು, ನಾವು ಅದನ್ನು ಹೇಳಿಲ್ಲ. ಚುನಾವಣೆಗಾಗಿ ಅಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಿದಂಥ ಎಲ್ಲ ಕಾರ್ಯಗಳಿಂದ ಗೊತ್ತುವಾಗಿದೆ. ಮತ್ತು ಇದು ನಿಲ್ಲಿಸಲ್ಲ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ರೆ, ನಾನು ಹೇಳ್ತಾ ಇದ್ದೇನೆ, DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇದಕ್ಕಿಂತ ನಾನು ಇನ್ನೇನು ಹೇಳೋಕ್ಕಾಗುತ್ತೆ? ಸರ್, ಈಗ ಫಲಾನುಭವಿಗಳಲ್ಲಿ ಅರ್ಹರಲ್ಲದವರೆಗೂ ಕೂಡ ಈಗ ಗ್ಯಾರಂಟಿ ಯೋಜನೆಗಳು ಹೋಗ್ತಾ ಇದೆ. ಸೊ ಅಂಥದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಏನಾದರೂ ಚಿಂತನೆ ನಡೆಸ್ತಾ ಇದೆಯಾ ಸರ್? ಹೇಳೋದಲ್ಲ, ನಿಜ ವ್ಯತ್ಯಾಸಗಳು ಇರ್ಬೋದು ಅಥವಾ ನ್ಯೂನತೆ ಇರ್ಬೋದು, ಅದು ಸರಿಪಡಿಸೋದಕ್ಕೆ ಈಗ ಬರೀ ಚುನಾವಣೆ ಆದ ತಕ್ಷಣ ಏನೋ ಕಮಿಟಿ ನಿಂತೋಗಲ್ಲ, ನಮ್ಮ ಪ್ರಾಧಿಕಾರ ನಿಂತೋಗಲ್ಲ. ಹೇಗಿದೆ ಸ್ಟ್ರಕ್ಚರ್? ಈಗ ನಾನು ರಾಜ್ಯಾಧ್ಯಕ್ಷ, 4 ಕಂದಾಯ ವಿಭಾಗಕ್ಕೆ 4 ಜನ ವೈಸ್ ಚೇರ್ಮನ್ಸ್ ಇದ್ದಾರೆ. ದೇ ಆರ್ ಲುಕಿಂಗ್ ಆಫ್ಟರ್ ಆ ರೆವಿನ್ಯೂ ವಿಭಾಗನ. ಅವ್ರಿಗೆ ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ಇದೆ ವಿತ್ ಫೆಸಿಲಿಟೀಸ್. ಅದ್ರ ಕೈ ಕೆಳಗೆ ಜಿಲ್ಲೆಗೆ ಒಬ್ಬೊಬ್ಬರು ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಏನು ರೆನ್ಯುಮರೇಷನ್ ಇದೆ. ಬಟ್ ಆಫೀಸು ಕೊಡ್ತಾ ಇದ್ದೀವಿ. ಜೊತೆಗೆ ತಾಲೂಕು ಕಮಿಟಿಗಳಿವೆ. ನಾನು ಹಿಂದೆ ಆಗಲೇ ಹೇಳಿದಾಗೆ 20 ಅಂಶದ ಕಾರ್ಯಕ್ರಮದ ಸದಸ್ಯರ ಕೆಲಸ ಮಾಡಿರೋ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ನಾನು ಹೇಳೋದು ಯಾವಾಗ, ಇಂದಿರಾ ಗಾಂಧಿ ದೇವರಾಜ ಅರಸರ ಕಾಲದಲ್ಲಿ ಈ ರಾಜ್ಯಕ್ಕೆ ಪಡಿತರ ವ್ಯವಸ್ಥೆ ಮತ್ತು ಈ ಬೇರೆ ಬೇರೆ ಕಾರ್ಯಕ್ರಮಗಳು ಕೊಟ್ಟಿದ್ದು 20 ಪಾಯಿಂಟ್ ಪ್ರೋಗ್ರಾಮ್. ಅದೇ ರೀತಿ ಅಲ್ಲೂ ಕೆಲಸ ಮಾಡಿದ ಅನುಭವ ಇದೆ. ಮತ್ತು ಇವತ್ತಿನ ಏನೇನು ಆಗಬೇಕು, ಇದರಲ್ಲಿ ನ್ಯೂನತೆ ಇದೆ ಅಂತಕ್ಕಂಥದ್ದು ಕಂಡು ಬಂದರೆ ಅದು ಸರಿಪಡಿಸುವಂಥ ಚಿಂತನೆಯಲ್ಲಿ ನಾವಿದ್ದೇವೆ. ಸರಿಪಡಿಸೋದಕ್ಕೂ ನಿಲ್ಲಿಸೋದಕ್ಕೂ ವ್ಯತ್ಯಾಸ ಇದೆ ಅನ್ನೋದಕ್ಕೆ ಜನತೆಗೆ ಹೇಳೋದು ನೀವು ತಮ್ಮ ಮೂಲಕ ಹೇಳ್ತೀರಿ. ಇದಿಷ್ಟು HM ರೇವಣ್ಣ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.